ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮುದ್ದು ಸೊಸೆ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಎಲ್ಲರೂ ಕೂಡ ಜೊತೆಯಾಗಿರ್ತಾರೆ. ಹಾಗಂತೂ ಅಜ್ಜಮ್ಮ ಅಂತೂ ಲೇ ಶಿವರಾಮ, ಅದೇನಾಗಿತ್ತೋ ಏನೋ, ದೇವ್ರ ದಯೆ ನಾವು ಮತ್ತೆ ಎಲ್ಲರೂ ಕೂಡ ಜೋಪಾನವಾಗಿ ಮನೆಗೆ ಸೇರಿಕೊಂಡಿದ್ವಿ. ಇಲ್ಲ ಅಂದಿದ್ದಿದ್ರೆ ನಮ್ಮ ಮನೆಯಲ್ಲಿ ಒಬ್ಬರು ಕೂಡ ಜೀವಂತವಾಗಿ ಇರ್ತಿರ್ಲಿಲ್ಲ, ಎಲ್ಲ ಮುಗಿದು ಹೋಗ್ತಿತ್ತು, ಎಲ್ಲ ನಾಶ ಆಗೋಗ್ತಿತ್ತು ಅಂತ ಹೇಳಿ ಕಣ್ಣೀರು ಹಾಕ್ತಾ ಇರ್ತಾರೆ. ದೇವ್ರ ದಯದಿಂದ ಎಲ್ಲ ಒಳ್ಳೇದಾಯ್ತಲ್ವಾ, ಈಗ ಯಾಕೆ ಮಾತಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ. ಆಗ ಶಿವರಾಮೇಗೌಡರು ಎಲ್ಲ ನಮ್ಮ ಆಗಿರೋದು ಸುಭಾಸ್ನಿಂದ. ಸುಭಾಸ್ ಹೋಗಿ ಔಷಧಿ ತಂದಿಲ್ಲ ಅಂದಿದ್ದರೆ ಇಷ್ಟೊತ್ತಿಗೆ ನಾವು ಯಾರೂ ಕೂಡ ಜೀವಂತವಾಗಿರ್ತಿರ್ಲಿಲ್ಲ. ಅವನಿಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಸುಭಾಸ್, ನಿನ್ನಿಂದ ಎಷ್ಟು ಒಳ್ಳೇದಾಯಿತು, ಇಲ್ಲ ಅಂದಿದ್ದರೆ ಇಷ್ಟೊತ್ತಿಗೆ ನಾವೆಲ್ಲ ಸತ್ತು ಹೆಣವಾಗ್ತಿದ್ವಿ, ನಿನ್ನಿಂದ ಒಳ್ಳೇದೇ ಆಯಿತು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅಯ್ಯೋ ದೊಡ್ಡಪ್ಪ, ಏನು ಮಾತಾಡ್ತಾ ಇದೆಯಾ ದೊಡ್ಡಪ್ಪ, ನೀವೆಲ್ಲರೂ ಕೂಡ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ರೆ ನಾನು ಅದನ್ನು ನೋಡ್ಕೊಂಡು ಸುಮ್ಮನೆ ಇರ್ತೀನಿ ಅಂದ್ಕೊಂಡಿದ್ರ? ನನ್ನ ಪ್ರಾಣ ಒತ್ತೆ ಇಟ್ಟು ಆ ಔಷಧಿನ ತೊಗೊಂಡು ಬಂದಿದ್ದೀನಿ. ಅದೇನಾದರೂ ಪರವಾಗಿಲ್ಲ, ನಾನು ಸತ್ರೂ ಪರವಾಗಿಲ್ಲ, ದೊಡ್ಡಪ್ಪನ ಉಳಿಸ್ಕೋಬೇಕು ಅನ್ನೋದು ಒಂದೇ ಒಂದು ನನ್ನ ಉದ್ದೇಶ ಇತ್ತು. ಅದಕ್ಕೋಸ್ಕರ ಆ ರೀತಿ ಹೋರಾಡಿ ತೊಗೊಂಡು ಬಂದುಬಿಟ್ಟೆ ದೊಡ್ಡಪ್ಪ. ಈಗ ನೀವು ಬದುಕಿದ್ರಲ್ವ, ನನಗೆ ಅಷ್ಟೇ ಸಾಕು, ನನಗಿನ್ನು ಯಾವುದು ಬೇಕಾಗಿಲ್ಲ ದೊಡ್ಡಪ್ಪ ಅಂತ ಇಲ್ಲಿ ಸುಭಾಸ್ ನಾಟಕ ಆಡ್ತಾ ಇರ್ತಾರೆ. ಆಗ ಶಿವರಾಮೇಗೌಡರು, ಬಲೆ ಮಗನೇ, ಮೆಚ್ಚಿದೆ ಕಣೋ ನಿನ್ನನ್ನು, ನಿಜವಾಗ್ಲೂ ನಿನ್ನಂಥ ಮಗ ಪ್ರತಿಯೊಬ್ಬರಿಗೂ ಇರಬೇಕು. ನಿನ್ನಿಂದ ಇವತ್ತು ನಾನು ಜೀವಂತವಾಗಿದ್ದೀನಿ, ಮತ್ತೆ ನನಗೆ ಪುನರ್ಜನ್ಮ ಕೊಟ್ಟಿದ್ದ ದೇವ್ರು ನೀನು ಅಂತ ಇಲ್ಲಿ ಸುಭಾಸನ್ನು ಹೊಗಳ್ತಾರೆ ಶಿವರಾಮೇಗೌಡರು. ಆಗ ಸುಭಾಸ್ಗೆ ಒಳಗೆ ನಗು ಬರ್ತಾ ಇರುತ್ತೆ. ಸಂತು, ಅಯ್ಯೋ ಮುಟ್ಟಾಳ ದೊಡ್ಡಪ್ಪ, ನೀನು ಬಲೆ ಪೆದ್ದ ಕಣೋ. ಅಲ್ಲ, ಅಷ್ಟಕ್ಕೂ ಆ ಕಾಯಿನ ಹುಡುಕಿ ಕಾಡಲ್ಲಿ ಅಲೆದು ತಂದಿದ್ದು ಆ 3 ಅಡಿ ವಿದ್ಯಾ ದೊಡ್ಡಪ್ಪ. ಆದರೆ ಅವಳ ಕೈಯಿಂದ ಕಿತ್ಕೊಂಡು ನಾನು ಬಂದೆ. ಇಲ್ಲ ಅಂತಿದ್ದರೆ ನಿನ್ನ ಸೊಸೆನ ನೀನು ಅದ್ದೂರಿಯಾಗಿ ಸ್ವಾಗತ ಮಾಡಿ ಮನೆಯೊಳಗೆ ಕರ್ಕೊತಾ ಇದ್ದೆ. ಇದೆಲ್ಲ ಆಗಿದ್ದಿದ್ರೆ ನನ್ನ ಕನಸು ಎಲ್ಲ ನುಚ್ಚು ನೂರಾಗ್ತಿತ್ತು. ಇನ್ನು ಮೇಲೆ ಶುರು ನೋಡ್ತಾ ಇರಿ, ನಾನು ಹವಾ ಹೇಗೆ ಮೇಂಟೈನ್ ಮಾಡ್ತೀನಿ ಈ ಮನೆಯಲ್ಲಿ. ನಿಮ್ಮೆಲ್ಲರನ್ನೂ ಕತ್ತು ಹಿಡಿದು ಆಚೆ ಕಳಿಸಿಲ್ಲ ಅಂದರೆ ನನ್ನ ಹೆಸರು ಸುಭಾಸ್ನೇ ಅಲ್ಲ, ನೋಡ್ತಾ ಇರಿ ಅಂತ ಇಲ್ಲಿ ಸುಭಾಸ್ ಮನಸ್ಸೊಳಗೆ ಅಂದ್ಕೊಂಡು ನಗ್ತಾ ಇರ್ತಾನೆ. ವಿದ್ಯೆನ ತಂಗಿ ವಿದ್ಯೆಗೆ ಇಲ್ಲಿ ಮಸಾಜ್ ಮಾಡ್ತಾ ಇರ್ತಾರೆ. ಕೈ ಕಾಲೆಲ್ಲ ತುಂಬ ನೋವಾಗಿರುತ್ತೆ ವಿದ್ಯೆಗೆ. ಅದನ್ನು ನೋಡಿದ ಭದ್ರ ಅಂತೂ, ಅಬ್ಬಬ್ಬಬ್ಬಬ್ಬಾ ರಾಣಿ ರಾಣಿ, ಇಂಥ ಸೌಭಾಗ್ಯ ಯಾರಿಗೆ ಸಿಗುತ್ತೆ, ಯಾರಿಗೆ ಸಿಗಲ್ಲ, ನಿನಗೆ ತುಂಬಾ ಲಕ್ಕಿ ಬಿಡು, ಎಲ್ಲರಿಗೂ ಅವ್ರವ್ರು ಪಡ್ಕೊಂಡು ಬಂದಿರ್ತಾರೆ ಅಂತ ಹೇಳ್ತಾರೆ. ಆಗ ನಿಮಗೇನು ಹೊಟ್ಟೆ ಉರಿನಾ ಅಂತ ವಿದ್ಯೆ ಕೇಳ್ತಾರೆ. ಅಯ್ಯೋ ಅಮ್ಮ ತಾಯಿ, ನನಗೇನು ಹೊಟ್ಟೆ ಉರಿ ಅಲ್ಲ, ನೀವೇನು ಕಾಡಿಗೆ ಹೋಗಿ ಒದ್ದಾಡಿ ಆ ಕಾಯಿನ ತೊಗೊಂಡು ಬಂದವ್ರ ಥರ ನಿಮಗೆ ಸೇವೆ ಆಗ್ತಾ ಇದೆ, ಆದರೆ ನನಗೆ ಯಾವ ಸೇವೆನೂ ಇಲ್ವೇ ಅಂತ ಹೇಳ್ತಾ ಇರ್ತಾರೆ. ಆದರೆ ಗೌಡ್ರೆ, ಬಾಯಿಗೆ ಬಂದಾಗ ಮಾತಾಡಬೇಡಿ, ನಾನು ಕಾಡಿಗೆ ಬಂದಿದ್ದೀನಿ, ನಾನು ಕೂಡ ಕಾಯಿನ ಎತ್ಕೊಂಡಿದ್ದೀನಿ, ಆದರೆ ಆ ಕಾಯಿ ಎಲ್ಲಿ ಹೋಯ್ತು ಅಂತಲೂ ಕೂಡ ನನಗೆ ಅರ್ಥ ಆಗ್ತಾ ಇಲ್ಲ. ಯಾರೋ ಹಿಂದ್ಗಡೆಯಿಂದ ನನಗೆ ಹೊಡೆದಾಗಾಯಿತು, ಆಮೇಲೆ ಕಾಯಿನೂ ಇಲ್ಲ ಏನೂ ಇಲ್ಲ, ಆಮೇಲೆ ನೋಡಿದ್ದೀನಿ ಆಸ್ಪತ್ರೆಯಲ್ಲಿದ್ದೀನಿ ನಾನು ಅಂತ ಹೇಳ್ತಾರೆ. ಓಹೋ, ಇದು ಕನಸು ಬಿತ್ತೇನೋ ತಮಗೆ ಅಂತ ಭದ್ರ ವ್ಯಂಗ್ಯವಾಗಿ ಹೇಳ್ತಾ ಇರ್ತಾರೆ. ಆಗ ವಿದ್ಯೆಗೆ ತುಂಬ ಕೋಪ ಬರ್ತಾ ಇರುತ್ತೆ. ವಿದ್ಯಾ ತಂಗಿ ಸರು ಅಂತೂ, ಅಕ್ಕ ಏನೋ ಹೇಳ್ತಾ ಇದೆಯಲ್ಲ, ಹಾಗಾದರೆ ಏನಾಯ್ತಕ್ಕ, ನೆನಪು ಮಾಡ್ಕೊ ಅಂತ ಹೇಳ್ತಾರೆ. ಅಯ್ಯೋ ಅದು ಸರು, ಕಾಡಿಗೆ ಹೋಗಿದ್ದು ನೆನಪಾಗ್ತಾ ಇದೆ, ಆಮೇಲೆ ಯಾರೋ ಬಂದು ನನಗೆ ಹೊಡೆದಿದ್ದಂತೂ ನಿಜಾನೇ, ಆದರೆ ಯಾರು ಅಂತ ಗೊತ್ತಾಗ್ತಾ ಇಲ್ಲ, ಅದು ಯಾರು ಅಂತ ಗೊತ್ತಾಗಬೇಕು, ಅವಾಗ ನಾನು ಮಾತ್ರ ಸುಮ್ಮನೆ ಬಿಡಲ್ಲ ಅಂತ ಇಲ್ಲಿ ವಿದ್ಯಾ ಅನ್ಕೊತಾ ಇರ್ತಾರೆ. ನನಗೆ ಯಾಕೋ ಸುಭಾಸ್ಗೆ ಹೇಗೆ ಸಿಕ್ತು ಆ ಕಾಯಿಗಳು, ನಾನು ಹುಡುಕಿರೋ ಕಾಯಿ ಸುಭಾಸ್ ತಂದು ಎಲ್ಲರಿಗೂ ಕುಡಿಸಿದ್ದಾನೆ ಅಂದರೆ ಸುಭಾಸ್ಗೆ ಏನಾದರೂ ಕೈವಾಡ ಇರ್ಬೋದಂತ ವಿದ್ಯೆಗೆ ಸುಭಾಸ್ ಮೇಲೆ ಈಗಾಗಲೇ ಅನುಮಾನನೂ ಕೂಡ ಶುರುವಾಗ್ತಾ ಇರುತ್ತೆ. ಈ ಕಡೆ ಈಶ್ವರಿ ಮತ್ತು ಚಿತ್ರ ತನ್ನ ರೂಮಿಗೆ ಬಂದು, ಅಬ್ಬಬ್ಬಬ್ಬಬ್ಬಾ ಚಿತ್ರ ಇಷ್ಟು ದಿನ ಆ ಗುಡಿಸ್ಲಲ್ಲಿ ಮಲ್ಕೊಂಡು ಈಗ ನನ್ನ ರೂಮ್ ನೋಡ್ತಾ ಇದ್ರೆ ಅದ್ದೂರಿ ಅನ್ನಿಸ್ತಾ ಇದೆ. ಆ ಸೊಳ್ಳೆ ಕಾಟ ಕಚ್ಚಿಸ್ಕೊಂಡು ಸತ್ತೇ ಹೋದೆ, ಇವಾಗಾದರೂ ಮತ್ತೆ ನನ್ನ ರೂಮಿಗೆ ನಾನು ಸೇರ್ಕೊತಾ ಇದ್ದೀನಿ. ಈಗ ನನಗೆ ಸಮಾಧಾನ ಆಗ್ತಾ ಇದೆ, ಕೊನೆಗೂ ಎಲ್ಲ ಒಳ್ಳೇದಾಗ್ತಾ ಇದೆ ಅಂತ ಹೇಳಿ ಈಶ್ವರಿ ನಗ್ತಾ ಇರ್ತಾರೆ. ಕಾಲ ಮೇಲೆ ಕಾಲು ಹಾಯ್ಕೊಂಡು ಕೂತ್ಕೊತಾರೆ. ನೋಡೆ ಚಿತ್ರ, ಇನ್ಮೇಲೆ ಆಟ ಶುರು. ಲೇ ಶಿವರಾಮೇಗೌಡ, ಕೊನೆಗೂ ನನ್ನ ಮಗನ ಮನೆ ಒಳಗಡೆ ಸೇರಿಸ್ಕೊಂಡೆ ನೀನೇ, ಅದೇ ರೀತಿ ನೀನೇ ನಿಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಡು ಮನೆಯಿಂದ ಹೊರಗಡೆ ಹೋಗುವಾಗೆ ಮಾಡಿಲ್ಲ ಅಂದರೆ ನನ್ನ ಹೆಸರು ಈಶ್ವರಿನೇ ಅಲ್ಲ ಅಂತ ಹೇಳಿ ಈಶ್ವರಿ ಜಂಬದಿಂದ ಮಾತಾಡ್ತಾ ಇರ್ತಾರೆ. ಅವ್ವ ಏನು ಮಾತಾಡ್ತಾ ಇದೆಯಾ, ಅಲ್ಲ ಸುಭಾಸ್ ಏನೋ ಮನೆ ಒಳಗಡೆ ಬಂದ, ಆದರೆ ಅವ್ರನ್ನ ಮನೆಯಿಂದ ಹೊರಗಡೆ ಹಾಕೋದಂದ್ರೆ ಏನು ಮಾತಾಡ್ತಾ ಇದೆಯವ ನೀನು ಅಂತ ಕೇಳ್ತಾರೆ. ಲೇ ಬಾಯ್ ಮುಚ್ಚೆ, ನಿನಗೇನೇ ಗೊತ್ತು ಈ ಈಶ್ವರಿ ಬಗ್ಗೆ,
ನೋಡ್ತಾ ಇರೋ ಮುಂದೊಂದು ದಿನ ನೀನೇ ಆಶ್ಚರ್ಯ ಪಡ್ತೀಯ ಅಂತ ಹೇಳಿ ಈಶ್ವರಿ ನಗ್ತಾ ಇರ್ತಾರೆ. ಅವ್ವ ಬೇಡ ಕಣವ್ವ, ಈಗಾಗಲೇ ಗುಡ್ಸ್ಲಲ್ಲಿ ಮಲ್ಕೊಂಡು ಸೊಳ್ಳೆ ಕಾಟದಿಂದ ಸತ್ತು ಹೋದ್ವಿ, ಮತ್ತೆ ನೀನೇನಾದರೂ ಪ್ಲ್ಯಾನ್ ಮಾಡೋಕ್ಕೋಗಿ ಇನ್ನು ಮತ್ತೆ ಆ ಗುಡ್ಸ್ಲಿಗೆ ಹೋಗೋಗಿ ಮಾಡ್ಕೋಬೇಡವ್ವ ಅಂತ ಚಿತ್ರ ಹೇಳ್ತಾರೆ. ಮುಚ್ಚೆ ಬಾಯಿ ಅಂತ ಇಲ್ಲಿ ಈಶ್ವರಿ ಕೂಗಾಡ್ತಾರೆ. ಈ ಕಡೆ ಸುಭಾಸ್ ಅಂತೂ ತುಂಬ ಖುಷಿಯಿಂದ ನಗ್ತಾ ಇರ್ತಾರೆ. ಅಯ್ಯಯ್ಯೋ ಪಾಪ, 3 ಅಡಿ ಮಾಡಿರೋ ಕೆಲಸಕ್ಕೆ ನನಗೆ ಒಳ್ಳೆ ಹೊಗಳಿಕೆ ಸಿಕ್ತೋ, ಇನ್ಮೇಲೆ ಒಬ್ಬೊಬ್ಬರನ್ನು ಈ ಮನೆಯಲ್ಲಿ ಹುಟ್ಟಲಿಲ್ಲ ಅನ್ಸ್ಬಿಡ್ತೀನಿ, ನಾನು ಇನ್ಮೇಲೆ ನನ್ನ ಹವಾನ ತೋರಿಸ್ತೀನಿ ಅಂತ ಹೇಳಿ ನಗ್ತಾ ಇರ್ತಾರೆ ಸುಭಾಸ್. ಮತ್ತು ಈ ಕಡೆ ಇಲ್ಲಿ ವಿದ್ಯಾ ಅಂತೂ ತುಂಬಾ ಬೇಜಾರಲ್ಲಿರ್ತಾರೆ. ಆಗ ಇಲ್ಲಿ ವಿದ್ಯೆನ ತಂಗಿ ಅಂತೂ ಅಕ್ಕ ಒಂದು ಕ್ಷಣ ಯೋಚನೆ ಮಾಡ್ಕೋ, ಅಲ್ಲ ನಿಜವಾಗ್ಲೂ ನೀನು ತಂದಿದ್ಯಾ ಅಂತ ಕೇಳ್ತಾರೆ. ಹೌದು ಕಣೆ ವಿದ್ಯಾ, ನನಗೆ ಆ ನಂಬಿಕೆ ಐತೆ, ನಾನು ತೊಗೊಂಡಿದ್ದೀನಿ. ಆಮೇಲೆ ಯಾರೋ ನನ್ನ ತಲೆಗೆ ಸರಿಯಾಗಿ ಏಟು ಹೊಡೆದಾಗಾಯ್ತು, ನಾನು ಗೌಡ್ರೆ ಗೌಡ್ರೆ ಅಂತ ಜೋರಾಗಿ ಕಿರ್ಚಿದೆ, ಔಷಧಿ ಸಿಕ್ತು ಗೌಡ್ರೆ ಅಂತ ಕೂಗ್ತಾ ಇದ್ದೆ, ಆದರೆ ಇದ್ದಕ್ಕಿದ್ದ ಹಾಗೆ ಏನಾಯಿತು ನನಗೆ ಗೊತ್ತಾಗಿಲ್ಲ ಅಂತ ಹೇಳ್ತಾರೆ. ಆಗ ಅಲ್ಲೇ ಇರುವ ಭದ್ರ, ವಿದ್ಯಾ ಏನು ಮಾತಾಡ್ತಾ ಇದೆಯಾ ಅಂದರೆ ನೀನು ಔಷಧಿ ತೊಗೊಂಡಿದ್ಯಾ ಅಂತ ಕೇಳ್ತಾರೆ. ಹೌದು ಗೌಡ್ರೆ, ನಂಗೆ ಸರಿಯಾಗಿ ನೆನಪಿದೆ ಅಂತ ವಿದ್ಯಾ ಹೇಳ್ತಾರೆ. ಹಾಗಾದರೆ ಸುಭಾಸ್ ಅದನ್ನು ತಂದಿರೋದಾದರೂ ಎಲ್ಲಿಂದ? ಹಾಗಾದರೆ ವಿದ್ಯಾನಿಗೆ ಹೊಡೆದ್ಬಿಟ್ಟು ಸುಭಾಸಂದೇ ಕಿತಾಪತಿನ ಇದೆಯಲ್ಲ, ಇದನ್ನು ಮಾತ್ರ ಯಾವುದೇ ಕಾರಣಕ್ಕೂ ನಿಜ ಆದರೆ ಸುಭಾಸನ್ ಮಾತ್ರ ಯಾವುದೇ ಕಾರಣಕ್ಕೂ ನನಗೆ ಕ್ಷಮಿಸೋಕ್ಕಿಲ್ಲ ಅಂತ ಭದ್ರ ಕೋಪ ಮಾಡ್ಕೊತಾ ಇರ್ತಾರೆ. ಮತ್ತು ಈ ಕಡೆ ಅಜ್ಜಮ್ಮ ಅಂತೂ, ಲೇ ಶಿವರಾಮ, ಎಲ್ಲರನ್ನೂ ಕ್ಷಮಿಸ್ಬಿಟ್ಟಿದ್ಯಾ, ಆದರೆ ಒಬ್ಬರನ್ನೂ ಕ್ಷಮಿಸಿಲ್ವಲ್ಲ ಅಂತ ಹೇಳ್ತಾರೆ. ಏನು ಮಾತಾಡ್ತಾ ಇದೆಯವ್ವ ಅಂತ ಶಿವರಾಮೇಗೌಡರು ಕೇಳ್ತಾರೆ. ಹೌದು ಕಣ್ಲ, ಇನ್ಯಾರು ನಮ್ಮ ವಿದ್ಯಾ, ಎಲ್ಲರೂ ತಪ್ಪು ಮಾಡೋರೆ, ಅವರನ್ನು ಕ್ಷಮಿಸಿ ಮನೆ ಒಳಗಡೆ ಕರೆದಿದ್ಯಾ, ಆದರೆ ವಿದ್ಯಾನೂ ಕೂಡ ಕರಿಬೋದಲ್ವಾ, ಅಷ್ಟಕ್ಕೂ ವಿದ್ಯಾನು ಈ ಮನೆಯವಳೆ ತಾನೆ ಅಂತ ಅಜ್ಜಮ್ಮ ಹೇಳ್ತಾರೆ. ಅಲ್ಲವ್ವ, ನೀನು ಏನು ಮಾತಾಡ್ತಾ ಇದೆಯಾ, ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಆಗ ಈಶ್ವರಿ, ಏನು ಮಾತಾಡ್ತಾ ಇದೆಯವ್ವ, ಅವಳನ್ನು ಕರಿಬೇಕಾ, ಅವಳು ಮಾಡಿರೋದೆಲ್ಲ ನಿನ್ಗೆ ನೆನಪು ಹೋಯ್ತಾ, ಅವಳೇನು ಏನು ಮಾಡಿದ್ಲು ಅಷ್ಟಕ್ಕೂ ಅಂತ ಹೇಳ್ತಾರೆ. ಮುಚ್ಚೆ ಬಾಯಿ ಅಂತ ಅಜ್ಜಮ್ಮ ಕೂಗ್ತಾರೆ. ಲೇ ಶಿವರಾಮ, ನಮಗೋಸ್ಕರ ಕಾಡಿಗೆ ಹೋಗಿದ್ಲು ಕಣ್ಲ ಅವಳು, ಅಷ್ಟು ಬಸ್ರಿ ಇದ್ದರೂ ಕೂಡ ಕಾಡಿಗೆ ಹೋಗಿದ್ಲು, ಅವಳು ಎಷ್ಟು ಕಷ್ಟಪಟ್ಟಿದ್ದಾಳೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆಗ ಸಾವಿತ್ರಿ, ಏನು ಮಾತಾಡ್ತಾ ಇದೆಯವ್ವ, ಓಹೋ ಕಾಡಿಗೆ ಹೋಗಿ ಅವಳೇನು ಔಷಧಿ ತಂದ್ಲಾ, ಅವಳನ್ನೇ ಹೊತ್ಕೊಂಡು ಬಂದಾನೆ ಭದ್ರ, ಅವಳೇ ಜೀವವಾಗಿರಲಿಲ್ಲ, ಅವಳು ಹೋಗಿ ಔಷಧಿ ತಂದು ನಮ್ಮನ್ನು ಕಾಪಾಡಿದ್ಲಾ ಅಂತ ಇಲ್ಲಿ ಸಾವಿತ್ರಿ ಕೂಗಾಡ್ತಿದ್ರೆ, ನೋಡು ಸಾವಿತ್ರಿ, ಇದರಲ್ಲಿ ನೀನು ಮಾತಾಡಕ್ಕೆ ಬರಬೇಡ, ಶಿವರಾಮ ಏನು ಮಾಡ್ತೀಯ ನೋಡು, ವಿದ್ಯಾನು ಒಳ್ಳೆ ಕಣ್ಲ, ಎಲ್ಲರನ್ನೂ ಕ್ಷಮಿಸಿ ಮನೆಯೊಳಗಡೆ ಕರೆದ್ಮೇಲೆ ಅವಳನ್ನು ಕರಿಬೋದಲ್ವೇನ್ಲ ಅಂತ ಹೇಳ್ತಾರೆ. ಆಗ ಇಲ್ಲಿ ಶಿವರಾಮೇಗೌಡರು ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಇಲ್ಲಿ ಶಿವರಾಮೇಗೌಡರು ವಿದ್ಯಾನ ಹತ್ರ ಬರ್ತಾರೆ. ವಿದ್ಯಾನ ಹತ್ರ ಬಂದ್ರ ಕೂಡಲೇ ಇಲ್ಲಿ ಮಾವಯ್ಯ ಅಂತ ವಿದ್ಯಾ ಹೇಳ್ತಾರೆ. ವಿದ್ಯಾ, ಹೆಂಗಾಯ್ತವ, ತುಂಬ ನೋಯ್ತಾ ಇದೆಯಾ ಅಂತ ಕೇಳ್ತಾರೆ. ಅಯ್ಯೋ ಪರವಾಗಿಲ್ಲ ಮಾವಯ್ಯ, ಅಷ್ಟೇನೂ ಇಲ್ಲ ಅಂತ ವಿದ್ಯಾ ಹೇಳ್ತಾರೆ. ನೋಡು ವಿದ್ಯಾ, ಇಷ್ಟೆಲ್ಲ ನೋವಿದ್ರು ನೀನು ಯಾಕಮ್ಮ ಕಾಡಿಗೆ ಹೋದ್ಯಾ, ನೋಡು ಇಷ್ಟೆಲ್ಲ ಮಾಡಿಕೊಂಡು ನೀನು ಮೊದಲೇ ಬಸ್ರಿ ಬೇರೆ, ಏನಾದರೂ ಅನಾಹುತ ಆಗಿದ್ದಿದ್ರೆ ಏನು ಮಾಡೋದು ಅಂತ ಹೇಳ್ತಾರೆ. ನೋಡು, ಈ ಗೆಸ್ಟ್ ಹೌಸಲ್ಲಿ ಇರೋದು ಇನ್ಮೇಲೆ ಬೇಕಾಗಿಲ್ಲ, ಮತ್ತೆ ನೀವಿಬ್ಬರು ಅಟ್ಟಿ ಒಳಗಡೆ ಬರಬೇಕು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಮಾವಯ್ಯ ಏನು ಮಾತಾಡ್ತಾ ಇದ್ದೀರಾ, ಎಲ್ಲ ಮರ್ತೋಗಿದ್ದೀವ್ರೆ ನೀವು ಅಂತ ಹೇಳ್ತಾರೆ. ಇಲ್ಲ ಕಣವ್ವ, ನಾನು ಏನು ಮರ್ತೋಗಿಲ್ಲ, ಎಲ್ಲರೂ ಕ್ಷಮಿಸಿದಾಗ ತಪ್ಪು ಎಲ್ಲರೂ ಮಾಡೋದು ಸಹಜ, ತಿದ್ಕೊಂಡು ಹೋಗೋದೇ ಅದು ಅವರು ಬಿಟ್ಟಿದ್ದು. ಲೇ ಶಿವರಾಮ, ಲೇ ಭದ್ರ, ನೀನು ವಿದ್ಯಾ ಮತ್ತೆ ಹಟ್ಟಿ ಒಳಗಡೆ ಬರಬೇಕು, ನೀವಿಬ್ಬರು ಖುಷಿಯಾಗಿ ಜೀವನ ನಡೆಸಬೇಕು, ನನ್ನ ಮಾತು ಮೇಲೆ ಮೀರಿ ಆ ಮನೆಗೆ ಬರ್ತೀರಲ್ವಾ ಅಂತ ಹೇಳ್ತಾರೆ. ಆಗ ವಿದ್ಯೆಗೆ ತುಂಬ ಖುಷಿ ಆಗುತ್ತೆ. ಕೊನೆಗೂ ವಿದ್ಯಾ ಶಿವರಾಮೇಗೌಡರ ಮಾತಿಗೆ ಒಪ್ಕೊತಾರ ಅಂತ ಮುಂದಿನ ವಿಡಿಯೋದಲ್ಲಿ ಕಾದು ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋ ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಸೊ ಮಚ್.